ಸ್ನೇಹಿತರೆ, ದರ್ಶನ್ ಅವರ ಕೇಸು ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇದೆ. ಯಾಕಪ್ಪ ಅಂದರೆ ಈ ಊಹಾಪೋಹಗಳು ಕೂಡ ಓಡಾಡ್ತಾ ಇದ್ದಾವೆ. ಅಲ್ಲಾಗುತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ಕಾರ್ತಿಕ್ ಅವರಿದ್ದಾರೆ. ಸರ್ ನಮಸ್ತೆ ಸರ್. ಏನಂದರೆ ಸರ್, ಈಗ ದರ್ಶನ್ ಅವ್ರ ಕೇಸ್ ಏನಿತ್ತು, ಕೆಲವೊಂದು ಊಹಾಪೋಹಗಳು ಓಡಾಡ್ತದೆ. ಅದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಅಂದರೆ ದರ್ಶನ್ ಅವರು ಅಂದರೆ ಬಳ್ಳಾರಿ ಜೈಲಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲ ಕಡೆ ಬರ್ತಾ ಇದೆ. ನಿಮಗೆ ಅನಿಸಿರೋ ಮಟ್ಟಿಗೆ ಯಾವ ಥರ ಸರ್ ಇದು? ಇಲ್ಲ, ಅದು ಬಳ್ಳಾರಿ ಜೈಲಿಗೆ ಹೋಗಬೇಕು ಅಂತ ಮಾಹಿತಿ ಇದೆ ಈಗಾಗಲೇ. ಸೊ ಅದು ಕಳಿಸೋದು ಬಿಡೋದು ಅದು ಒಂದು ರೀಸನ್ ಕೊಡಬೇಕಾಗತ್ತೆ. ಅದೊಂದು ನ್ಯಾಯಬದ್ಧವಾದ ರೀಸನ್ಸು ಇವರು ಯಾರು ಪ್ರಾಸಿಕ್ಯೂಷನ್ ಏಜೆನ್ಸಿ ಇರ್ತಾರೆ ಅವರು ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ರೀಸನ್ಗೋಸ್ಕರ ನಾವು ದರ್ಶನನ್ನು ಅಲ್ಲಿ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕಾಗತ್ತೆ ಅಂತ ಕೊಡಬೇಕಾಗತ್ತೆ. ಆ ಕೋರ್ಟ್ ಪರ್ಮಿಷನ್ ಬೇಕಾಗುತ್ತೆ ಅದಕ್ಕೆ. ಸೊ ಅದೆಲ್ಲ ಆಗೋಕ್ಕೆ ಇನ್ನೂ ಸ್ವಲ್ಪ ಪ್ರೋಸೆಸ್ ಹಿಡಿಯುತ್ತೆ. ಬಟ್ ಈಗ ಕಳಿಸ್ತಾರೋ ಇಲ್ವೋ ಅದು ಕಾದು ನೋಡಬೇಕಾಗಿದೆ ಸರ್. ಕಾದು ನೋಡಬೇಕಾಗಿದೆ. ಮೇಯ್ನ್ಲಿ ಯಾವ ರೀಸನ್ಸ್ಗೋಸ್ಕರ ಟ್ರಾನ್ಸ್ಫರ್ ಆಗುತ್ತೆ ಯೂಶ್ವಲಿ ಅಂತ ಹೇಳಿದ್ರೆ, ಏನಾದರೂ ಈ ಜೈಲಲ್ಲಿ ಹಿಂದೆ ಕೇಸ್ಗಳಾಗಿ ಅದೇನಾದರೂ ತುಂಬ ಪ್ರಾಮುಖ್ಯತೆ ತೊಗೊಂಡಿದ್ದರೆ ಅದರಿಂದ ಬೇಕಾದ್ರೆ ಒಂದು ಅರ್ಜಿ ಸಲ್ಲಿಸ್ಬಿಟ್ಟು ಪೊಲೀಸ್ ಅವ್ರ ಕಡೆಯಿಂದ ಪ್ರಾಸಿಕ್ಯೂಷನ್ ಏಜೆನ್ಸಿ ಕಡೆಯಿಂದ ಈ ಥರ ಇದೆ, ಇವರು ತುಂಬ ಪ್ರಭಾವಿಗಳು, ಸೊ ಇವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು ಅಂತ ಅದೊಂದು ರೀಸನ್ ಇಡ್ಬೋದು. ಆಮೇಲೆ ಮತ್ತೊಂದು ಸೆಕ್ಯೂರಿಟಿ ರೀಸನ್ಸ್ ಇರ್ಬೋದು. ಸೊ ಇನ್ನು ಮೆಡಿಕಲ್ ರೀಸನ್ಸು. ಸೊ ಇವೆಲ್ಲ ಒಂದು ಕಾರಣಗಳಾಗಿ ಇಟ್ಕೊಂಡು ಒಂದು ಅರ್ಜಿನ ಸಲ್ಲಿಸ್ಬಿಟ್ಟು ಅವರು ಆ ಅರ್ಜಿ ಆರ್ಡರ್ ಏನಿದೆ, ಆ ಕೋರ್ಟ್ ಆರ್ಡರು, ಆ ಆರ್ಡರ್ ಪ್ರಕಾರವಾಗಿ ನಡ್ಕೊಬೇಕಾಗತ್ತೆ. ಅದು ಅಕ್ಸೆಪ್ಟು ಆಗ್ಬೋದು, ರಿಜೆಕ್ಟು ಆಗ್ಬೋದು. ಯಾಕಂದರೆ ಈಗ ಟ್ರಯಲ್ ಸ್ಟೇಜ್ ಇರೋದ್ರಿಂದ ಇನ್ನು ಹಿಯರ್ ಬಿಫೋರ್ ಚಾರ್ಜೇನೂ ಈ ಕೇಸಲ್ಲಿ ಆಗಿಲ್ಲ. ಸೊ ಇವಾಗ ಹೋದರೆ ಏನಾಗುತ್ತೆ, ಬಳ್ಳಾರಿ ಜೈಲಿಗೆ ಇನ್ ಕೇಸ್ ಹೋದರೆ ಇಲ್ಲಿ ಕೇಸ್ ನಡೆಸೋಕ್ಕೆ ತುಂಬ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರ ಪರವಾದ ವಕೀಲರು ಹೋಗಿ ಅವ್ರನ್ನ ಭೇಟಿ ಮಾಡಬೇಕಾಗಿರುತ್ತೆ. ಯಾಕಂದರೆ ಇದು ವಿಚಾರಣೆ ಸ್ಟೇಜಲ್ಲಿ ಇರೋದ್ರಿಂದ ಕೇಸು ಅವ್ರನ್ನ ಭೇಟಿ ಮಾಡಬೇಕಾಗಿರುತ್ತೆ, ಅವರಿಂದ ಮಾಹಿತಿಗಳು ಪಡಿಬೇಕಾಗಿರುತ್ತೆ. ಸೊ ಆದ್ದರಿಂದ ಅವರು ಇಲ್ಲಿದ್ದರೆ ಟ್ರಯಲ್ಗೆ ಮತ್ತು ಕೇಸ್ಗೆ ಅನುಕೂಲ ಆಗಿರುತ್ತೆ. ಅಲ್ಲಿ ಹೋದರೆ ಅದು ವಕೀಲರು, ಅವ್ರ ಪರವಾದ ವಕೀಲರಿಗೂ ಕಷ್ಟ ಆಗುತ್ತೆ. ಇಲ್ಲಿಂದ ಬೆಂಗಳೂರಿಂದ ಬಳ್ಳಾರಿ ಜೈಲಿಗೆ ಹೋಗೋದು ಮತ್ತು ಮಾಹಿತಿಗಳನ್ನ ಪಡ್ಕೊಂಡು ತಿರ್ಗಾ ಬರೋದು, ತಿರ್ಗಾ ಕೋರ್ಟ್ಗಳಲ್ಲಿ ವಾದ ಮಾಡೋದು. ಸೊ ಇಟ್ ವಿಲ್ ಬಿಕಮ್ ಎ ವೆರಿ ಲಾಂಗ್ ಪ್ರೋಸೆಸ್. ಸೊ ಇದು ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಬಟ್ ಈಗಿನ ಮಟ್ಟಕ್ಕೆ ಗುಮಾನಿ ಅಂತೂ ಇದೆ, ಅದು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರ್, ಏನು ಅಂದರೆ ಈಗ ಅಂದರೆ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಯಾರು ಅದನ್ನು ಅಂದರೆ ಕೇಸ್ ಥರ ಅಂದರೆ ಯಾರು ಅದನ್ನ ಫೈಲ್ ಮಾಡಬೇಕು ಅಂತ ಪೊಲೀಸವ್ರು ಮಾಡಬೇಕಾ, ಏನು ಯಾರು ಮಾಡ್ತಾರೆ? ಇಲ್ಲ, ಪೊಲೀಸವರು ಪ್ರಾಸಿಕ್ಯೂಷನ್ ಏಜೆನ್ಸಿ ಮೂಲಕ ಮಾಡಬೇಕಾಗುತ್ತೆ. ಅವರು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈಗ ಯಾವ ಕೋರ್ಟಲ್ಲಿದೆ ಆ ಕೋರ್ಟಲ್ಲಿ ಯಾವ ಕಾರಣಕ್ಕೆ ನಮಗೆ ದರ್ಶನ್ ಅವರು ಇಲ್ಲಿ ಬೇಡ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅವ್ರು ಸಲ್ಲಿಸಿದಾದ್ಮೇಲೆ ಅದು ವಿಚಾರಣೆಗೆ ಬರುತ್ತೆ. ಇವ್ರ ಪರವಾದ ವಕೀಲರು ಇಲ್ಲ ಬೇಡ ಅಂತ ಅಬ್ಜೆಕ್ಷನ್ ಮಾಡ್ಬೋದು, ಅದಕ್ಕೆ ಅಬ್ಜೆಕ್ಷನು ಫೈಲ್ ಮಾಡ್ಬೋದು. ಅದಾದ ನಂತರ ವಾದ ವಿವಾದಗಳಾದಮೇಲೆ ಅದಕ್ಕೊಂದು ಆರ್ಡರ್ ಹೊರಹಾಕುತ್ತೆ ಮಾನ್ಯ ಸೆಷನ್ಸ್ ಕೋರ್ಟು. ಆ ಆರ್ಡರಲ್ಲಿ ಏನು ಬರುತ್ತೆ ಅದೇ ಫೈನಲ್. ಸರ್, ಇನ್ನೊಂದು ಬಳ್ಳಾರಿ ಜೈಲು ಯಾಕೆ ಅಂತ ಏನಾದರೂ ಬೇರೆ ಬೇರೆ ಜೈಲಿಗೂ ಕಳಿಸ್ಬೋದಾ, ಏನಾದ್ರು ಮೇನಾಗಿ ಇದಕ್ಕೆ ಕಳಿಸ್ಬೇಕು ಅಂತ ಏನಾದ್ರು ಇರುತ್ತಾ ಸರ್? ಇಲ್ಲ, ಈ ಹಿಂದೆ ಬಳ್ಳಾರಿ ಜೈಲಿಗೆ ಅವರು ಹೋಗಿದ್ದರಿಂದ ಈ ಹಿಂದೆ ಒಂದು ಕೇಸ್ ಆಗಿತ್ತು, ಫೋನ್ ಯೂಸ್ ಮಾಡಿರುವಂಥ ಕೇಸ್ ಆಗಿತ್ತು. ಆ ಕೇಸಲ್ಲಿ ಬೇರೆ ಬೇರೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದರು. ಅದು ಬೇರೆ ಕ್ರೈಮ್ ನಂಬರು. ಆ ಕ್ರೈಮ್ ನಂಬರಲ್ಲಿ ನಾನು ಒನ್ ಆಫ್ ದಿ ಅಕ್ಯೂಸ್ಡ್ಗೆ ವಕೀಲರಾಗಿದ್ದೀವಿ ನಾವು. ಸೊ ಆ ಎಲ್ಲ ಒಂದು ಡೆವಲಪ್ಮೆಂಟ್ ಇನ್ನು ಇಟ್ಕೊಂಡು ಬೇಕಾದ್ರೆ ಇಲ್ಲಿದ್ದರೆ ತಿರ್ಗಾ ಅವರು ಅದೇ ಒಂದು ಲಕ್ಸುರಿನೆಸ್ ಸಿಗುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅರ್ಜಿನ ಸಲ್ಲಿಸ್ಬಿಟ್ಟು ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾದ್ರೆ ಇದು ಮಾಡಬಹುದು. ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ಬಟ್ ದಿಸ್ ಈಸ್ ದ ಥಿಂಗ್. ಈಗ ನಡೀತಾ ಇರೋ ಎಲ್ಲ ಬೆಳವಣಿಗೆಗಳ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಏನಾದ್ರು ಹೋಗ್ಬೋದು ಅಥವಾ ಆ ರೀತಿ ಏನಾದ್ರು ಹೇಳೋಕ್ಕಾಗುತ್ತೆ? ಅದು ಬಟ್ ಈಗಿನ ಮಟ್ಟಿಗೆ ಮಾಹಿತಿ ಅಂತೂ ಇದೆ. ಬಟ್ ನಮ್ಮ ಕ್ಲೈಂಟ್ಸ್ ಅದು ಯಾವುದು ಹೇಳಿದೆ ನಾನು, ಫೋನಿನ ಕೇಸು ಇರೋದ್ರಿಂದ. ಸೊ ಮಾಹಿತಿ ಅಂತೂ ಇದೆ, ಬಟ್ ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಈಗ ನೋಡ್ದಂಗೆ ಫಸ್ಟ್ ಥರ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಏನೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಮತ್ತು ವಕೀಲರಿಗೆ ಈಗ ಟ್ರಯಲ್ ಸ್ಟೇಜ್ ಇರೋದ್ರಿಂದ ಭಾರಿ ಕಷ್ಟ ಆಗುತ್ತೆ ಇಲ್ಲಿಂದ ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ. ಸೊ ಆದ್ದರಿಂದ ನೋಡಬೇಕಾಗುತ್ತೆ, ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ ಸರ್. ಅದ್ರ ಜೊತೆಗೆ ಈಗ ಸುಪ್ರೀಂ ಕೋರ್ಟಲ್ಲಿ ಏನು ಬೇಲ್ ಕ್ಯಾನ್ಸಲ್ ಆಯ್ತಲ್ಲ ಸರ್, ಯಾಕೆ ಇನ್ನೂ ಬೇಲ್ಗೆ ಅಪ್ಲೈ ಮಾಡಿಲ್ಲ? ಅದು ಏನಾದ್ರು ಬೇಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಅಪ್ಲೈ ಮಾಡಿಲ್ಲ, ಯಾವ ರೀತಿ?
ಇಲ್ಲ, ಇದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಮಾನ್ಯ ಹೈಕೋರ್ಟು ಬೇಲನ್ನು ಕೊಟ್ಟಿತ್ತು. ಈಗ ಸುಪ್ರೀಂ ಕೋರ್ಟ್ ಏನಾಗಿದೆ, ಮೆರಿಟ್ಸ್ ಮೇಲೆ ಡಿಸೈಡ್ ಮಾಡಿ ಅದನ್ನು ಡಿಸ್ಮಿಸ್ ಮಾಡಿದೆ, ಅಂದರೆ ರಿಜೆಕ್ಟ್ ಮಾಡಿದೆ. ಸೊ ಆದ್ದರಿಂದ ಅವರು ತಿರ್ಗಾ ಅಲ್ಲಿ ಸರೆಂಡರ್ ಆಗಿಬಿಟ್ಟು ಈಗ ತಿರ್ಗಾ ಜೈಲಲ್ಲಿದ್ದಾರೆ. ಸೊ ಈಗ ಒಂದು ಆಪ್ಷನ್ ಯಾವುದು, ಲೆಫ್ಟ್ ಔಟ್ ಆಪ್ಷನ್ ಏನಿದೆ, ಆರ್ಟಿಕಲ್ 137 ಪ್ರಕಾರ ರಿವ್ಯೂ ಪಿಟಿಷನ್ನ ಹಾಕ್ಬೋದು. ಅಂದರೆ ಸೇಮ್ ಅದೇ ನ್ಯಾಯಾಧೀಶರ ಮುಂದೆ ಅದು ತಿರ್ಗಾ ರಿವ್ಯೂ ಮಾಡಿ ತಿರ್ಗಾ ನೋಡಿ ಅಂತ ಹೇಳ್ಬಿಟ್ಟು ಹಾಕ್ಬೋದು. ಅದು ಯಾವ ಗ್ರೌಂಡ್ಸ್ ಮೇಲೆ ಹಾಕ್ಬೋದು ಅಂತ ಹೇಳಿದರೆ, ಯಾವುದನ್ನ ಹೊಸ ಗ್ರೌಂಡ್ಸ್ ಏನಾದರೂ ಇದ್ದರೆ, ಯಾವುದನ್ನು ಬಿಟ್ಟೋಗಿರುವಂತಹ ಗ್ರೌಂಡ್ಸು, ಈಗ ಈ ಹಿಂದೆ ನಾವು ಸರಿಯಾಗಿ ವಾದ ಮಾಡೋಕ್ಕಾಗಿಲ್ಲ, ಈ ಗ್ರೌಂಡ್ಸು ಹಾಕಿಲ್ಲ ನಾವು ದರ್ಶನ್ ಅವರ ಬೇಲ್ ಪ್ಲೀಯಲ್ಲಿ ಅಂತ ಹೇಳಿದರೆ, ಸೊ ಆ ಒಂದು ಸಮಯದಲ್ಲಿ ಹೊಸ ಗ್ರೌಂಡ್ಸ್ ಮೇಲೆ ರಿವ್ಯೂ ಪಿಟಿಷನ್ ಹಾಕ್ಬೋದು. ಬಟ್ ಅದೇ ನ್ಯಾಯಾಧೀಶರ ಮುಂದೆ ಯಾರು ಡಿಸೈಡ್ ಮಾಡಿರ್ತಾರೆ ಅದೇ ನ್ಯಾಯಾಧೀಶರ ಮುಂದೆ 99% ಅದು ಬರುತ್ತೆ. ಸೊ ಆದ್ದರಿಂದ ಅದು ರಿಜೆಕ್ಟ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಇವ್ರಿಗೆ ಏನು ಉಳಿದಿದೆ ಅಂತ ಹೇಳಿದರೆ ಟ್ರಯಲ್. ಈಗ ಟ್ರಯಲ್ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಚಾರ್ಜ್ ಶೀಟನ್ನು ಹಾಕಿದ್ದಾರೆ, ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಇದೆ. ಸೊ ಇದ್ರ ಫ್ರೇಮಿಂಗ್ ಆಫ್ ಚಾರ್ಜಸ್ ಹಿಂದೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಇರುತ್ತೆ. ಸೊ ಈ ಸಮಯದಲ್ಲಿ ಎಲ್ಲ ವಕೀಲರು ಯಾರ್ಯಾರು ಇರ್ತಾರೆ ಅವರು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಸಿದ್ರೆ, ಅಂದರೆ ಟ್ರಯಲ್ ಏನಿದೆ ಮುಂದೆ ಏನು ಬರುತ್ತೆ ಟ್ರಯಲ್ಲು, ಆ ಟ್ರಯಲಲ್ಲಿ ಸಫಿಷಿಯಂಟ್ ವಿಟ್ನೆಸಸ್ಸು ಮತ್ತು ಈ ಕೇಸು ಜಾಸ್ತಿ ಸ್ಟ್ರಾಂಗ್ ಇಲ್ಲ, ಸೊ ನಾವು ಇದನ್ನು ಡಿಸ್ಚಾರ್ಜ್ ಮಾಡ್ಬೋದು. ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಮೂಲಕ ಡಿಸ್ಚಾರ್ಜ್ ಮಾಡ್ಬೋದು. ದಿಸ್ ಈಸ್ ನಾಟ್ ಎ ಫಿಟ್ ಕೇಸ್ ಟು ಎಕ್ಸಾಮಿನ್ ಅಂತ ಹೇಳ್ಬಿಟ್ಟು ಅವರು ಬೇಕಾದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಕೋರ್ಟಿಗೆ. ಅದಕ್ಕೆ ಸರ್ಕಾರದ ಪರವಾಗಿ ಅಬ್ಜೆಕ್ಷನನ್ನು ಸಲ್ಲಿಸ್ತಾರೆ. ಆಮೇಲೆ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆಮೇಲೆ ಇನ್ ಕೇಸು ಕೋರ್ಟ್ ಏನಾದರೂ ಅಂದ್ಕೊಂಡ್ರೆ ಈ ಕೇಸು ತುಂಬ ಇದಿದೆ, ಡಿಸ್ಚಾರ್ಜ್ ಆಗೋಕ್ಕೆ ಫಿಟ್ ಅಂತ ಅಂದ್ಕೊಂಡ್ರೆ ಡಿಸ್ಚಾರ್ಜ್ ಮಾಡ್ಬೋದು. ಇಲ್ಲಿಗೆ ಅವರು ಡಿಸ್ಚಾರ್ಜ್ ಆಗಿ ಆಚೆ ಬರ್ಬೋದು. ಇದೇನಾದರೂ ಇಲ್ಲಿ ರಿಜೆಕ್ಟ್ ಆಗಿ ಆ ಡಿಸ್ಚಾರ್ಜ್ ಅಪ್ಲಿಕೇಶನ್ನು ಏನಾದರೂ ಆ ವಕೀಲರು ಏನಾದರೂ ಕಾನ್ಫಿಡೆಂಟ್ ಇದ್ದಲ್ಲಿ ಹೈಕೋರ್ಟ್ ಕೂಡ ಅದಕ್ಕೆ ಡಿಸ್ಚಾರ್ಜ್ ಅಪ್ಲಿಕೇಶನ್ಗೆ ತೊಗೊಂಡು ಹೋಗ್ಬೋದು. ಬಟ್ ಮರ್ಡರ್ ಕೇಸಲ್ಲಿ ಡಿಸ್ಚಾರ್ಜ್ ಮಾಡೋದು ಭಾರಿ ಕಷ್ಟ ಇರುತ್ತೆ. ಬಟ್ ದಿಸ್ ಈಸ್ ಒನ್ ಆಫ್ ದಿ ಪ್ರೊಸೀಜರ್. ಹಿಯರ್ ಬಿಫೋರ್ ಚಾರ್ಜ್ಗಿಂತ ಮುಂಚೆ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಹಾಕ್ಕೊತಾರೆ. ಆಮೇಲೆ ಚಾರ್ಜ್ ಆಗುತ್ತೆ, ಫ್ರೇಮಿಂಗ್ ಆಫ್ ಚಾರ್ಜಸ್ ಆಗುತ್ತೆ. ಆಮೇಲೆ ಎವಿಡೆನ್ಸ್ಗೆ ಪೋಸ್ಟ್ ಆಗುತ್ತೆ. ಎಷ್ಟು ವಿಟ್ನೆಸ್ಗಳಿದ್ದಾರೆ, 238 ಏನೋ ವಿಟ್ನೆಸ್ಗಳಿದ್ದಾರೆ ಅಂತ ಅನಿಸುತ್ತೆ. ಸೊ ಅಷ್ಟು ವಿಟ್ನೆಸ್ಗಳನ್ನು ಎಕ್ಸಾಮಿನೇಷನ್ ಮಾಡ್ತಾರೆ. ಫಸ್ಟು ಚೀಫ್ ಎಕ್ಸಾಮಿನೇಷನ್ ಆಗುತ್ತೆ, ಆಮೇಲೆ ಡಿಫೆನ್ಸ್ ಸೈಡಿಂದ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ, ಆಮೇಲೆ 313 ಸ್ಟೇಟ್ಮೆಂಟ್ ಆಗುತ್ತೆ, ಆಮೇಲೆ ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ಆಮೇಲೆ ಜಡ್ಜ್ಮೆಂಟ್ ಆಗುತ್ತೆ. ಸೊ ಇವಿಷ್ಟು ನಡೆಯೋದಕ್ಕೆ ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಪ್ರೋಸೆಸ್. ಅಟ್ಲೀಸ್ಟ್ ಮಿನಿಮಮ್ 1 ರಿಂದ 1.5 ವರ್ಷ ಆದರೂ ಆಗುತ್ತೆ. ಯಾಕಂದರೆ ನಮ್ಮ ಹತ್ರ ಇರುವಂಥ ಕೇಸಸ್ ಇನ್ನೂ ಚಾರ್ಜೇ ಆಗಿಲ್ಲ, ಯಾವುದೂ 3-4 ವರ್ಷ ಆಗಿದೆ. ಸೊ ಇನ್ನೂ ಚಾರ್ಜ್ ಕೂಡ ಆಗಿಲ್ಲ ಅದರಲ್ಲಿ. ಸೊ ಈ ಕೇಸಲ್ಲಿ 1 ರಿಂದ 1.5 ವರ್ಷ ಎಷ್ಟೇ ಸ್ಪೀಡಾಗಿ ಮಾಡಿದ್ರೂ ಆಗುತ್ತೆ. ಸೊ ಈಗ ಬೇಲ್ಗಿರುವಂತಹ ಆಪರ್ಚುನಿಟಿ ಏನಪ್ಪ ಅಂತೇಳಿದರೆ, ಇವರು ಒನ್ಸ್ ದಿ ಎಕ್ಸಾಮಿನೇಷನ್ ಆಫ್ ದಿ ಮೆಟೀರಿಯಲ್ ವಿಟ್ನೆಸ್, ಅಂದರೆ ಯಾರ್ಯಾರು ಮೇನ್ ವಿಟ್ನೆಸಸ್ ಇರ್ತಾರೆ, ಐ ವಿಟ್ನೆಸ್ ಆಗಿರಲಿ ಅಥವಾ ಪ್ರಮುಖವಾದ ವಿಟ್ನೆಸ್ ಯಾರು ಇರ್ತಾರೆ ಅವ್ರದ್ದು ಎಕ್ಸಾಮಿನೇಷನ್ ಇನ್ ಚೀಫ್ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ, ಆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಏನಾದರೂ ಇವರು ಆರೋಪಿಗಳ ಪರವಾಗಿ ಏನಾದರೂ ಅವರು ಹೇಳಿದ್ರೆ ಅಥವಾ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷಿಯಾಗಿ ಕನ್ವರ್ಟ್ ಆದರೆ ಅದನ್ನು ಒಂದು ಡಿಫೆನ್ಸ್ ಆಗಿ ಇಟ್ಕೊಂಡು ತಿರ್ಗಾ ಬೇಲ್ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಆವಾಗ ಇವ್ರ ಪರವಾಗಿ ಆರ್ಡರ್ಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಈಗ ಬೇಲ್ ವಿಚಾರಕ್ಕೆ ಬಂದರೆ ಸರ್, ಈಗ A1, A2, A3 ಅಂತ ಇರ್ತಾರೆ. ಯಾರಿಗೆ ಬೇಲ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ಸರ್? ಇಲ್ಲ, ಅದು ಆ ಥರ ಅಲ್ಲ. ಈಗ ಈ ಕೇಸಲ್ಲಿ 17 ಜನ ಆರೋಪಿಗಳಿದ್ದಾರೆ. ಸೊ ಇದು A1, A2, A3 ಅಂತ ಆ ಥರ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ 302 ಅಲ್ಲಿ ಇನ್ವೋಕ್ ಆಗಿದೆ. ಇಲ್ಲಿ ಒಬ್ಬೊಬ್ಬರು ಪಾರ್ಟ್ ಒಂದೊಂದು ಥರ ಇರುತ್ತೆ. ಒಬ್ರದ್ದು ಬರೀ ಕ್ರಿಮಿನಲ್ ಕಾನ್ಸ್ಪಿರಸಿ ಇರುತ್ತೆ, 120B. ಆ ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ನು ಎಷ್ಟು ಡೇಂಜರ್ ಅಂತ ಹೇಳಿದ್ರೆ, ಯಾರು ಆ ಸೆಕ್ಷನನ್ನು ಹಾಕ್ತಾರೆ ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಇಷ್ಟು ವರ್ಷ ಜೈಲ್ ಅಂತ ಇರಲ್ಲ, 2 ವರ್ಷದಿಂದ ಮೇಲೆ ಅಂತ ಇದೆ. ಇನ್ ಪರ್ಟಿಕ್ಯುಲರ್ ಇರಲ್ಲ ಎಷ್ಟು ವರ್ಷ ಜೈಲು ಅಂತ ಹೇಳ್ಬಿಟ್ಟು. ಏನು ಅಫೆನ್ಸನ್ನು ಮಾಡಿರ್ತಾರೆ, ಮೇಜರೆಸ್ಟ್ ಅಫೆನ್ಸ್ ಏನು ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ 302, ಅದೇನಾದರೂ ಕಮಿಟ್ ಆಗಿದ್ದರೆ ಅದೇ ಆ ಅಫೆನ್ಸಿಗೆ ಏನಿದೆ, ಇದು ಹ್ಯಾಂಗ್ ಟು ಡೆತ್ ಇದೆ ಮತ್ತು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ 302 ಅಲ್ಲಿ. ಆ ಅಫೆನ್ಸಿಗೆ ಏನಿದೆ ಈ 120Bಗೂ ಕಂಟಿನ್ಯೂಯೇಷನ್ ಆಗುತ್ತೆ ಅಂತ ಹೇಳುತ್ತೆ ಆ ಸೆಕ್ಷನ್ನು. ಸೊ ಈ ಥರ ಇರಬೇಕಾದ್ರೆ ಆ A1ಗೆ ಬೇರೆ A2ಗೆ ಬೇರೆ ಅಂತ ಬರಲ್ಲ. ಇಲ್ಲಿ
ಇವಾಗ ಟ್ರಯಲಿಗೆ ಪೋಸ್ಟ್ ಆಗಿದೆ. ಟ್ರಯಲಲ್ಲಿ ಕ್ಲೀನಾಗಿ ಎಕ್ಸಾಮಿನೇಷನ್ ಆದರೆ ವಿಟ್ನೆಸ್ಗಳನ್ನ ಇವರು ಪರ್ಮನೆಂಟಾಗಿ ಹೊರ ಬರ್ಬೋದು ಅಕ್ವಿಟ್ ಮಾಡಿಕೊಂಡು. ಸೊ ಈ ಥರ ಇದೆ ಸರ್.